ಸ್ಮಾರ್ಟ್ ಸಿಟಿ ಯೋಜನೆಯ ಹಣ ದುರುಪಯೋಗವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಅಧಿಕಾರಿಗಳಿಂದ ಸ್ಮಾರ್ಟ್ ಸಿಟಿ ಯೋಜನೆ ಹಣ ದುರುಪಯೋಗ ಆಗ್ತಾ ಇದೆಯಾ? ಸ್ಮಾರ್ಟ್ ಸಿಟಿ ಹಣ ದುರುಪಯೋಗಕ್ಕೆ ಪಕ್ಕಾ ಎಕ್ಸಾಂಪಲ್ ಜಿ ಕನ್ನಡ ನ್ಯೂಸ್ನಲ್ಲಿ ಲಭ್ಯವಾಗ್ತಾ ಇದೆ. ಮಾಡಿದ ಕಾಮಗಾರಿ 2 ವರ್ಷಕ್ಕೆ ಕಳಪೆ ಆರೋಪ ಕೇಳಿ ಬಂದಿದೆ. ಒಂದು ಕಡೆ ಫುಟ್ಪಾತ್ಗಳ ಕಳಪೆ ಕಾಮಗಾರಿ, ಇದೀಗ ಎಸ್ಕಲೇಟರ್ಗಳ ಕಳಪೆ ಅನ್ನೋದು ಕೂಡ ಇದೀಗ ಅನಾವರಣಗೊಂಡಿದೆ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಈ ರೀತಿಯಾಗಿ ಅಧ್ವಾನ ಉಂಟಾಗಿದೆ. ಸಮಸ್ಯೆಗಳ ಆಗರಕ್ಕೆ ಕಾರಣವಾಗಿದೆ ಕೆಆರ್ ಮಾರ್ಕೆಟ್ ಅಂಡರ್ ಪಾಸ್. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಡೆಸಿದ ಕಾಮಗಾರಿಯ ಎಸ್ಕಲೇಟರ್ ಕಳಪೆ ಇದು. ವಿಕ್ಟೋರಿಯಾ ವಾಣಿವಿಲಾಸ್ ಆಸ್ಪತ್ರೆಗೆ ತೆರಳಲು ಪರದಾಟವನ್ನು ಅನುಭವಿಸಬೇಕಾಗ್ತಾ ಇದೆ. ಇದು ಜಿ ಕನ್ನಡ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಲಭ್ಯವಾಗ್ತಾ ಇದೆ. ಮಾಡಿದ ಕಾಮಗಾರಿ 2 ವರ್ಷಕ್ಕೆ ಕಳಪೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ರೆಡಿ ಮಾಡಿ ಬಿಟ್ಕೊಟ್ಟಿದ್ದಾರೆ. ಜನಗಳಿಗೆ ತೊಂದರೆ ಆಗ್ತಾ ಇದೆ. 2-3 ವರ್ಷದಿಂದ ಜಾಸ್ತಿನೇ ಆಯ್ತು ಇದು. ಮಾಡಲ್ಲ, ಏನಿಲ್ಲ, ಡೋರ್ಗಳನ್ನು ಕ್ಲೋಸ್ ಮಾಡ್ತಾರೆ. ಎಕ್ಸಲೇಟರ್ ಅಂತ ಇದಂತೂ ವರ್ಕೇ ಮಾಡ್ತಾ ಇಲ್ಲ. ಜಂಕ್ಷನ್ ಸರ್ಕಲ್ ಆಗಿರೋದ್ರಿಂದ ನಾವು ಒಂದ್ಸತಿ ಎಸ್ ಪಿ ರೋಡ್ ಕಡೆ ಹೋಗಬೇಕಾಗತ್ತೆ, ಇಲ್ಲ ಅವಿನ್ಯೂ ರೋಡ್ ಕಡೆ ವಿಕ್ಟೋರಿಯಾ ಆಸ್ಪತ್ರೆ ಕಡೆ ಹೋಗಬೇಕಾಗುತ್ತೆ. ಸುಮ್ಮನೆ ಅನಾನುಕೂಲ, ಸುಮ್ಮನೆ ಮಾಡಿಟ್ಟಿದ್ದಾರೆ, ಪ್ರಯತ್ನ ಅಂತ ಆಗ್ತಾ ಇದೆ. ಕೇರ್ ತಗೊಂಡಿಲ್ಲ, ರೆಡಿ ಮಾಡಿ ಬಿಟ್ಕೊಟ್ಟಿದ್ದಾರೆ. ಜನಗಳಿಗೆ ತೊಂದರೆ ಆಗ್ತಾ ಇದೆ. 2-3 ವರ್ಷದಿಂದ ಜಾಸ್ತಿನೇ ಆಯ್ತು ಇದು. ಮಾಡಲ್ಲ, ಏನಿಲ್ಲ, ಡೋರ್ಗಳನ್ನು ಕ್ಲೋಸ್ ಮಾಡ್ತಾರೆ. ಎಕ್ಸಲೇಟರ್ ಅಂತ ಇದಂತೂ ವರ್ಕೇ ಮಾಡ್ತಾ ಇಲ್ಲ. ಜಂಕ್ಷನ್ ಸರ್ಕಲ್ ಆಗಿರೋದ್ರಿಂದ ನಾವು ಒಂದ್ಸತಿ ಎಸ್ ಪಿ ರೋಡ್ ಕಡೆ ಹೋಗಬೇಕಾಗತ್ತೆ, ಇಲ್ಲ ಅವಿನ್ಯೂ ರೋಡ್ ಕಡೆ ವಿಕ್ಟೋರಿಯಾ ಆಸ್ಪತ್ರೆ ಕಡೆ ಹೋಗಬೇಕಾಗುತ್ತೆ. ಸುಮ್ಮನೆ ಅನಾನುಕೂಲ, ಸುಮ್ಮನೆ ಮಾಡಿ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಸ್ಮಾರ್ಟ್ ಸಿಟಿ ಯೋಜನೆಯ ಹಣ ದುರುಪಯೋಗ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಇದೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಫುಟ್ಪಾತ್ಗಳ ಕಳಪೆ ಕಾಮಗಾರಿ ಆದ್ರೆ, ಇನ್ನೊಂದು ಕಡೆ ಎಸ್ಕಲೇಟರ್ಗಳ ಕಳಪೆ ಅನ್ನೋದು ಇದೀಗ ಅನಾವರಣವಾಗ್ತಾ ಇದೆ. ಈ ಕುರಿತ ಡೀಟೇಲ್ಸ್ ಏನಿದೆ? ಇವೇ ಖಂಡಿತವಾಗೂ ಈಗ ಏನು ವಿಜುವಲ್ಗಳನ್ನ ತೋರಿಸ್ತಾ ಇದೀವೋ, ಆ ವಯಸ್ಸಾದವರು, ಮಹಿಳೆಯರು, ಮಕ್ಕಳನ್ನ ಎತ್ಕೊಂಡು ಹೋಗ್ತಿರುವಂತವ್ರು, ಜೊತೆಗೆ ಮೈಮೆ ಅಂದ್ರೆ ಇನ್ನಿತರ ವಸ್ತುಗಳನ್ನು ಸಾಗಾಟ ಮಾಡ್ತಿರುವ ಎಲ್ಲಾ ವಿಷಯಗಳು ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಕೆಆರ್ ಮಾರ್ಕೆಟ್ ಅಂಡರ್ ಪಾಸ್ ನಲ್ಲಿ ನಡೀತಿರುವಂತಹ ಘಟನೆ ಇದು. ಹೆಚ್ಚು ಕಡಿಮೆ 2017-18 ಅವಧಿಯಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಅನುಸಾರವಾಗಿ 30ಕ್ಕೂ ಹೆಚ್ಚು ಕೋಟಿ ಅನುದಾನದಲ್ಲಿ ಅಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯನ್ನ ನಿರ್ಮಾಣ ಆಗಬೇಕು, ಮಾರುಕಟ್ಟೆಯನ್ನ ಅಭಿವೃದ್ಧಿಗೊಳಿಸಬೇಕು, ಜೊತೆಗೆ ಅಂಡರ್ ಪಾಸ್ ಅನ್ನ ಅಭಿವೃದ್ಧಿಗೊಳಿಸಿ ಎಸ್ಕಲೇಟರ್ ಅನ್ನು ಕೂಡ ಅಳವಡಿಕೆ ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಬಿಬಿಎಂಪಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳುತ್ತೆ. ಸದ್ಯ ಈ ಒಂದು ಕಾಮಗಾರಿ ಕಂಪ್ಲೀಟ್ ಆಗಿ ಎಸ್ಕಲೇಟರ್ ಕೂಡ ಚೆನ್ನಾಗಿ ವರ್ಕ್ ಆಗುತ್ತೆ. ಆದ್ರೆ ಒಂದೇ ವಾರಕ್ಕೆ ಎಸ್ಕಲೇಟರ್ ಕ್ಲೋಸ್ ಆಗುತ್ತೆ. ಕಾರಣ ಇಲ್ಲದೆ ಕ್ಲೋಸ್ ಆಗಿರುವಂತ ಎಸ್ಕಲೇಟರ್ ಅವಧಿ ಏನಿದೆಯೋ ಇಲ್ಲಿವರೆಗೂ 2 ವರ್ಷ ಕಳೀತಾ ಬರ್ತಾ ಇದೆ. 2 ವರ್ಷ ಆಗ್ತಿದ್ರು ಕೂಡ ಈ ಒಂದು ಎಸ್ಕಲೇಟರ್ ಅನ್ನ, ಮುಚ್ಚಿರುವಂತ ಎಸ್ಕಲೇಟರ್ ಅನ್ನ ಓಪನ್ ಮಾಡ್ಲಿಕ್ಕೆ ಯಾವೊಬ್ಬ ಅಧಿಕಾರಿಗಳು ಮುಂದಾಗ್ತಾರೆ, ಸ್ಥಳೀಯ ಪ್ರತಿನಿಧಿಗಳು ಕೂಡ ಒಂದು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇಲ್ಲ. ಆದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಆಗ್ಬೋದು, ವಾಣಿವಿಲಾಸ್ ಆಸ್ಪತ್ರೆ ಆಗ್ಬೋದು ಸೇರಿದಂತೆ ನಾನಾ ಒಂದು ಭಾಗಕ್ಕೆ ತೆರಳುವಂತ ಈ ಪ್ರಮುಖವಾದಂತ ಎಸ್ಕಲೇಟರ್ ಜಾಗ ಏನಿದೆಯೋ ಅಲ್ಲಿ 100 ಜನ ಓಡಾಡ್ತಾರೆ. ಜನರು ಎಲ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹೀಗಾಗಿ ಇದನ್ನ ಸರಿಪಡಿಸುವಂತಹ ಅಗತ್ಯ ತುಂಬಾ ಇದೆ ಎನ್ನುವಂತ ಆಗ್ರಹವನ್ನ ಅಲ್ಲಿ ನಡಿಗೆದಾರರು ಕೂಡ ಆಕ್ರೋಶದ ರೂಪದಲ್ಲಿ ಬೇಡಿಕೆಯನ್ನ ಇಡ್ತಿರುವಂತದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕೇರ್ ತಗೊಂಡಿಲ್ಲ, ರೆಡಿ ಮಾಡಿ ಬಿಟ್ಕೊಟ್ಟಿದ್ದಾರೆ. ಜನಗಳಿಗೆ ತೊಂದರೆ ಆಗ್ತಾ ಇದೆ. 2-3 ವರ್ಷದಿಂದ ಜಾಸ್ತಿನೇ ಆಯ್ತು ಇದು. ಮಾಡಲ್ಲ, ಏನಿಲ್ಲ, ಡೋರ್ಗಳನ್ನು ಕ್ಲೋಸ್ ಮಾಡ್ತಾರೆ. ಎಕ್ಸಲೇಟರ್ ಅಂತ ಇದಂತೂ ವರ್ಕೇ ಮಾಡ್ತಾ ಇಲ್ಲ. ಜಂಕ್ಷನ್ ಸರ್ಕಲ್ ಆಗಿರೋದ್ರಿಂದ ನಾವು ಒಂದ್ಸತಿ ಎಸ್ ಪಿ ರೋಡ್ ಕಡೆ ಹೋಗಬೇಕಾಗತ್ತೆ, ಇಲ್ಲ ಅವಿನ್ಯೂ ರೋಡ್ ಕಡೆ ವಿಕ್ಟೋರಿಯಾ ಆಸ್ಪತ್ರೆ ಕಡೆ ಹೋಗಬೇಕಾಗುತ್ತೆ. ಸುಮ್ಮನೆ ಅನಾನುಕೂಲ, ಸುಮ್ಮನೆ ಮಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628,
ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.